ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಪ್ಲೇನ್ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇವಾಗ ಫಸ್ಟ್ ಪಟ್ಟಿ ಪೀಸ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ನೀವು ಯಾವುದೇ ಬ್ಲೌಸ್ ಹೊಲಿದ್ರೂ ಕೂಡ ಪಟ್ಟಿ ಪೀಸ್ನ ಅಟ್ಯಾಚ್ ಮಾಡಿ, ಯಾಕಂದರೆ ಅದು ಬೇಗ ಸ್ಟಿಚ್ ಮಾಡ್ಕೋಬೋದು. ನೋಡಿ, ಈ ರೀತಿ ನಾವು ಕಟಿಂಗ್ ಮಾಡುವಾಗ ಯಾವ ರೀತಿ ಇಟ್ಕೊಂಡಿರ್ತೀವಿ ಅದಕ್ಕೆ ಒಂದು ಪೀಸ್ ಎಕ್ಸ್ಟ್ರಾನ ಇಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಾದಮೇಲೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಅದನ್ನು ಕೂಡ ಅಷ್ಟೇ ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಲೈನಿಂಗ್ ಮೇಲ್ಗಡೆ ಸ್ಟಿಚ್ ಹಾಕ್ಕೊಳ್ಳಿ. ನೀವು ಮೇನ್ ಫ್ಯಾಬ್ರಿಕ್ ಮೇಲ್ಗಡೆ ಸ್ಟಿಚ್ ಹಾಕೋಬೇಡಿ. ಪ್ಲೇನ್ ಬ್ಲೌಸ್ ಏನೇ ಇದು, ಆದ್ರೇ ಪಟ್ಟಿ ಪೀಸ್ಗೆ ಒಂದು ಪೀಸ್ ಅಟ್ಯಾಚ್ ಮಾಡಬೇಕಲ್ಲ ಎಕ್ಸ್ಟ್ರಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವು ಯಾವುದನ್ನು ಅಟ್ಯಾಚ್ ಮಾಡಿರ್ತೀರ ಅದ್ರ ಮೇಲ್ಗಡೆ ಹೊಲಿಗೆ ಹಾಕ್ಕೊಳ್ಳಿ. ನೀವು ಮೇನ್ ಫ್ಯಾಬ್ರಿಕ್ ಮೇಲೆ ಹೊಲಿಗೆ ಹಾಕೋಬೇಡಿ. ನೋಡಿ, ಇವಾಗ ಪಟ್ಟಿ ಪೀಸ್ ರೆಡಿ ಆಯಿತು. ಈಗ ಬ್ಯಾಕ್ ಪಾರ್ಟ್ನ ತೋರಿಸ್ತಾ ಇದ್ದೀನಿ. ಫಸ್ಟು ಬ್ಯಾಕ್ ಪಾರ್ಟಲ್ಲಿ ಈ ರೀತಿ ಒಂದು 1/4 ಇಂಚ್ ಅಷ್ಟಕ್ಕೆ ಮಡಚಿ ಒಂದು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕೋಬೇಕು. ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟಲ್ಲಿ ಭುಜನ ನಾನು ಕಟ್ ಮಾಡಿಲ್ಲ. ಭುಜನ ಪ್ಲೇನ್ ಬ್ಲೌಸಲ್ಲಿ ಭುಜ ಕಟ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ. ಎರಡನ್ನೂ ಕೂಡ ಹಾಗೇ ಸ್ಟಿಚ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಬೋದು. ಇವಾಗ ನೋಡಿ ತೋರಿಸ್ತೀನಿ ನಾನು ಯಾವ ರೀತಿ ಅದನ್ನು ಕೂಡ ಸ್ಟಿಚ್ ಮಾಡೋದು ಅಂತ. ಬ್ಯಾಕ್ ಪಾರ್ಟಲ್ಲಿ ಈ ರೀತಿ 1/4 ಇಂಚ್ಗೆ ಸ್ಟಿಚ್ ಮಾಡ್ಕೊಂಡಾದಮೇಲೆ ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಿ, ಬೆನ್ನಿನ ಉದ್ದ ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ಲಿಗೆ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಸ್ಟಿಚಿಂಗ್ ಆದಮೇಲೆ ಇವಾಗ ಬ್ಯಾಕ್ ಡಾಟು ಆಲ್ರೆಡಿ ನಾನು ವೀಡಿಯೋಸಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ದೀನಿ ಅಲ್ವಾ, ಅದೇ ರೀತಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ಈ ಬ್ಲೌಸ್ಗೆ ನಾನು ಮಾರ್ಕ್ ಮಾಡಿಲ್ಲ, ಹಾಗಾಗಿ 4 ಇಂಚಷ್ಟಕ್ಕೆ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಭುಜದ ಮಧ್ಯದಿಂದ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಸ್ಟಿಚ್ ಹಾಕೋಬೇಕು. ಈ ರೀತಿ ಡಬಲ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಈ ಕಡೆ ಸೈಡ್ ಕೂಡ ಅಷ್ಟೇ, ಅಲ್ಲೂ ಕೂಡ ಅದೇ ರೀತಿ ಸ್ಟಿಚ್ ಹಾಕೋತಾ ಇದ್ದೀನಿ. ಇವಾಗ ನೋಡಿ, ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಯಿತು. ಇವಾಗ ಭುಜನ ನಾವು ಕಟಿಂಗ್ ಮಾಡಿಲ್ವಲ್ಲ, ಹಾಗಾಗಿ 1/2 ಇಂಚ್ ಅಷ್ಟಕ್ಕೆ ಭುಜನ ಅದೇ ರೀತಿ ಅಟ್ಯಾಚ್ ಮಾಡಬೇಕು. ನೀವು ಕಟಿಂಗ್ ಮಾಡಿಲ್ಲ ಅಂತಂದ್ರೂ ಒಂದು ನಾಚ್ ಹಾಕ್ಕೊಂಡಿರಬೇಕು. ಆ ಕಡೆ ಈ ಕಡೆ ನೀವು ಮಾರ್ಕ್ ಮಾಡ್ಕೊಂಡಿರುವಾಗಲೇ ಸುಮಾರು ವೀಡಿಯೋಸ್ ಮಾಡಿದ್ದೀನಿ ನಾನು. ನೀವು ಅದನ್ನು ನನ್ನ ಚಾನಲ್ನಲ್ಲಿ ನೋಡ್ಬೋದು, ಯಾವ ರೀತಿ ಕಟಿಂಗ್ ಮಾಡ್ದೇ ನಾವು ನಾಚ್ ಹಾಕೋಬೋದು ಅಂತ. 2 ಸೈಡ್ ಭುಜನೂ ಕೂಡ ಇದೇ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಈ ರೀತಿ ಮಾಡಿದ್ರೆ ನೀವು ಪ್ಲೇನ್ ಬ್ಲೌಸ್ನ ಬೇಗ ಸ್ಟಿಚ್ ಮಾಡ್ಕೋಬೋದು. ನೀವು ಸಪ್ರೇಟ್ ಮಾಡ್ತೀರಾ ಅಂತಂದರೆ ತುಂಬಾ ಲೇಟ್ ಆಗುತ್ತೆ. ಈ ರೀತಿ ಮಾಡಿದ್ರೆ ನೀವು ಒಂದು ಅರ್ಧ ಗಂಟೆಲೆಲ್ಲ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಬಿಡ್ಬೋದು. ಇವಾಗ ನೋಡಿ, ಇದು ಕೂಡ ಅಷ್ಟೇ ಭುಜ ಜಾಯಿಂಟ್ ಮಾಡಿ ಆಯಿತು. ಇವಾಗ ಫಸ್ಟ್ ನಾನು ಉಕ್ಸ್ಪಟ್ಟಿ ಕಡೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ. ಇವಾಗ ಡಾಟ್ನ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 2.5 ಇಂಚು, ಇಲ್ಲಿ 3.5 ಇಂಚು, ಇಲ್ಲೂ ಕೂಡ 2.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾವು ಎಲ್ಲಿ ಮಾರ್ಕ್ ಮಾಡಿರ್ತೀವಿ ಅಲ್ಲಿಗೆ ಡಾಟ್ ಪಾಯಿಂಟ್ನ ಹಿಡಿಬೇಕು. 4 ಡಾಟ್ ಬಂದು ನಿಮಗೆ ಬೇಕು ಅಂತಂದರೆ ಎಕ್ಸ್ಟ್ರಾ ಬೇಕು ಅಂದರೆ ಮಾತ್ರ ಇಟ್ಕೋಬೋದು. ಅದೇನು ಅವಶ್ಯಕತೆ ಇರೋದಿಲ್ಲ, ಬೇಕು ಅಂದರೆ ಮಾತ್ರ ಇಡ್ಬೋದು ಅಷ್ಟೇ. ಇವಾಗ ಇಲ್ಲೂ ಕೂಡ ಅಷ್ಟೇ, ಆ ಕಡೆ 3/4 ಇಂಚು, ಈ ಕಡೆ 3/4 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ನೀವು ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಇದು ಬಂದು 36 ಎದೆ ಸುತ್ತಳತೆ ಬ್ಲೌಸು. ಇವಾಗ ಇದಕ್ಕೆ ಪಟ್ಟಿ ಪೀಸ್ನ ಅಟ್ಯಾಚ್ ಮಾಡೋದಕ್ಕೆ ಫಸ್ಟ್ ಈ ರೀತಿ ಉಲ್ಟಾ ಇಟ್ಕೊಳ್ಳಿ. ಉಲ್ಟಾ ಇಟ್ಕೊಂಡು ಪಟ್ಟಿ ಪೀಸ್ನೂ ಅಷ್ಟೇ ನೀವು ಲೈನಿಂಗ್ ಬಟ್ಟೆನ ಎಕ್ಸ್ಟ್ರಾ ಅಟ್ಯಾಚ್ ಮಾಡಿರ್ತೀರಲ್ಲ, ಲೈನಿಂಗ್ನ ಅಟ್ಯಾಚ್ ಮಾಡಿರ್ತೀರಲ್ಲ ಪಟ್ಟಿ ಪೀಸ್ಗೆ, ಆ ಕಡೆ ಸೈಡು ನೀವು ಇಟ್ಕೋಬೇಕಾಗುತ್ತೆ. ಪಟ್ಟಿ ಪೀಸ್ ಅನ್ನೋದನ್ನು ಉಲ್ಟಾ ಇಟ್ಕೋಬೇಕಾಗುತ್ತೆ, ಅದನ್ನು ಕೂಡ ಉಲ್ಟಾ ಇಟ್ಕೊಳ್ಳಿ. ಹಾಗೆಯೇ ಪಟ್ಟಿ ಪೀಸ್ದು ನಾವು ಲೈನಿಂಗ್ ಅಟ್ಯಾಚ್ ಮಾಡಿರ್ತೀವಿ ಅಲ್ವಾ, ಮೇನ್ ಫ್ಯಾಬ್ರಿಕ್ನ ಉಲ್ಟಾ ಇಟ್ಕೋಬೇಡಿ. ಲೈನಿಂಗ್ನ ಅಟ್ಯಾಚ್ ಮಾಡಿರ್ತೀವಲ್ಲ ಅದನ್ನು ಈ ರೀತಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅದರ ಉಲ್ಟಾ ಇಟ್ಕೊಳ್ಳಿ. ಉಲ್ಟಾ ಇಟ್ಕೊಂಡು ಈ ರೀತಿ ತೆಗೆದು ಭುಜದಿಂದ ಫೋಲ್ಡಿಂಗ್ ಮಾಡ್ತಾ ಬರಬೇಕಾಗುತ್ತೆ. ಫೋಲ್ಡಿಂಗ್ ಮಾಡಿಕೊಂಡು ನೀವು ಸ್ಟಿಚ್ ಹಾಕೋಬೇಕು. ನಾನು ತೋರಿಸ್ತೀನಿ ಯಾವ ರೀತಿ ಅಂತ. ಸುಮಾರು ಜನಕ್ಕೆ ಇದೇ ಕನ್ಫ್ಯೂಸ್ ಇರುತ್ತೆ. ಇದನ್ನು ನಾನು ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ, ನೋಡಿ ನೀವು. ಇದನ್ನೇ ಸಪ್ರೇಟ್ ಮಾಡಿದ್ದೀನಿ. ಸುಮಾರು ಜನಕ್ಕೆ ಈ ರೀತಿ ಇನ್ವಿಸಿಬಲ್ ಆಗಿ ಪಟ್ಟಿ ಪೀಸ್ನ ಅಟ್ಯಾಚ್ ಮಾಡೋದು ಸ್ವಲ್ಪ ಕಷ್ಟ ಅಂತಲೇ ಅನಿಸುತ್ತೆ.
ಹಾಗಾಗಿ ನಾನು ಅದನ್ನು ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ, ಯಾವ ರೀತಿ ಅದನ್ನು ಸ್ಟಿಚ್ ಮಾಡಬೇಕು ಅಂತ. ಇವಾಗ ಅಳತೆ ಬ್ಲೌಸ್ನ ಇಟ್ಟು ಅಳತೆ ತಗೋತಾ ಇದ್ದೀನಿ ನೋಡಿ. ಅದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಇದೆ, ಹಾಗಾಗಿ ನಾನು ಸ್ಟಿಚಿಂಗ್ ಮಾಡುವಾಗಲೇ ಸ್ವಲ್ಪ ಮುಂದಕ್ಕೆ ಸ್ಟಿಚ್ ಮಾಡ್ಕೋತೀನಿ. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಇದರ ಮೇಲ್ಗಡೆನೇ ನೀಟಾಗಿ ಈ ರೀತಿ ಇಟ್ಕೊಳ್ಳಿ. ಇವಾಗ ಇದನ್ನು ಉಲ್ಟಾ ತೆಗೆದ್ರೆ ನಿಮಗೆ ಇನ್ವಿಸಿಬಲ್ ಆಗಿ ಪಟ್ಟಿ ಪೀಸ್ ಅನ್ನೋದು ರೆಡಿ ಆಗುತ್ತೆ. ನೀವು ಬ್ಲೌಸ್ನಲ್ಲಿ ಎಲ್ಲವನ್ನು ಕೂಡ ಇದೇ ರೀತಿ ನೀವು ಸ್ಟಿಚ್ ಮಾಡ್ಕೋಬೋದು. ಇವಾಗ ಉಕ್ಸ್ಪಟ್ಟಿಗೆ ನಾವು 2 ಇಂಚಷ್ಟು ಬಟ್ಟೆನ ಈ ರೀತಿ ಮಧ್ಯೆ ಫೋಲ್ಡ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಅಗಲ ಬೇಕಾಗುತ್ತೆ ಅಷ್ಟು ಅಗಲನ ನೀವು ತಗೋಬೋದು. ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಅಲ್ಲಿ ಪೈಪಿಂಗ್ ಅನ್ನೋದು ಬರುತ್ತಲ್ಲ, ಹಾಗಾಗಿ ಮೇಲ್ಗಡೆ ಫೋಲ್ಡ್ ಮಾಡ್ತಾ ಇಲ್ಲ. ಹಾಗೆಯೇ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಕೆಳಗಡೆ 1 ಇಂಚಷ್ಟಕ್ಕೆ ಈ ರೀತಿ ಕಟ್ ಮಾಡಿಕೊಂಡು ಒಳಗಡೆಗೆ ಫೋಲ್ಡ್ ಮಾಡಬೇಕು. ಈ ರೀತಿ ನೋಡಿ ನಾನು ತೋರಿಸ್ತಾ ಇದ್ದೀನಿಲ್ಲ, ಆ ರೀತಿ ಒಳಗಡೆಗೆ ಫೋಲ್ಡ್ ಮಾಡಿ ಫೋಲ್ಡ್ ಮಾಡ್ಕೊಂಡು ಇವಾಗ ಇದನ್ನು ಕೂಡ ಅಷ್ಟೇ ಈ ರೀತಿ ಉಲ್ಟಾ ಫೋಲ್ಡ್ ಮಾಡಿಕೊಂಡು ಇವಾಗ ಅದ್ರ ಮೇಲ್ಗಡೆನೇ ಒಂದು ಸ್ಟಿಚ್ ಹಾಕೋಬೇಕು. ಮೇಲ್ಗಡೆ ಸ್ಟಿಚ್ ಹಾಕೊಂಡಾದ್ಮೇಲೆ ಬ್ಲೌಸ್ಗೆ ಅಟ್ಯಾಚ್ ಮಾಡಿ ಈ ರೀತಿ ನೋಡಿ ಮಡ್ಚಿರ್ತೀರಲ್ಲ, ಅದು ನೀಟಾಗಿ ಒಳಗಡೆ ಫೋಲ್ಡ್ ಆಗಬೇಕು. ಬಟ್ಟೆ ಯಾವುದೇ ರೀತಿ ಆಚೆ ಕಾಣಬಾರ್ದು. ಅದೇ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಈ ಕಡೆ ಸೈಡ್ ಕೂಡ ಅಷ್ಟೇ ಎರ್ಜಸ್ಗೆ ಒಂದು ಸ್ಟಿಚ್ ಹಾಕೋಬೇಕು. ಇವಾಗ ನೋಡಿ ಉಕ್ಸ್ಪಟ್ಟಿ ಕಡೆ ರೆಡಿ ಆಯಿತು. ಇವಾಗ ಕಾಜಾಪಟ್ಟಿ ಕಡೆ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಇವಾಗ ನೋಡಿ ಕಾಜಾಪಟ್ಟಿ ಕಡೆನೂ ಅಷ್ಟೇ ಸೇಮ್ ಅದೇ ರೀತಿ ನೀವು ಪಟ್ಟಿ ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕು. ಇವಾಗ ಫಸ್ಟು ಡಾಟ್ನ ಮಾರ್ಕ್ ಮಾಡ್ಕೊಬಿಡೋಣ. ಎಲ್ಲೂ ಕೂಡ ಅಷ್ಟೇ 2.5 3.5 ಹಾಗೆಯೇ 2 ಇಂಚ್ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಾವು ಎಲ್ಲಿಗೆ ಕರೆಕ್ಟಾಗಿ ಮಾರ್ಕ್ ಮಾಡಿರ್ತೀವಿ ಅಲ್ಲಿಗೆ ಸ್ಟಿಚ್ ಮಾಡ್ಕೊಳ್ಳಿ. ನಾನು ಡೈಲಿ ಸ್ಟಿಚಿಂಗ್ ಮಾಡಿರೋದ್ರಿಂದ ನಾನು ಟೇಪಲ್ಲಿ ಮಾರ್ಕ್ ಮಾಡ್ತಾಯಿಲ್ಲ. ಇದ್ರ ಸಪ್ರೇಟ್ ವೀಡಿಯೋಸ್ಗಳನ್ನೂ ನಾನು ಅಪ್ಲೋಡ್ ಮಾಡಿದ್ದೀನಿ, ಯಾವ್ಯಾವ ಬ್ಲೌಸ್ಗೆ ಎಷ್ಟೆಷ್ಟು ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡಬೇಕು ಅಂತ. ನೀವು ಅದನ್ನು ವಾಚ್ ಮಾಡಿದ್ರೆ ನಿಮಗೇ ಗೊತ್ತಾಗುತ್ತೆ ಎಷ್ಟು ನೀವು ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೋಬೇಕು ಅಂತ. ನೀವು ಯಾವುದೇ ಒಂದು ಅಳತೆ ಬ್ಲೌಸ್ನ ಸ್ಟಿಚ್ ಮಾಡಬೇಕಾದ್ರೂ ಅಷ್ಟೇ ಡಾಟ್ ಪಾಯಿಂಟಲ್ಲಿ ನಿಮ್ಗೇನಾದರೂ ಹೆಚ್ಚು ಕಡಿಮೆ ಬಂತು ಅಂತಂದ್ರೂ ಕೂಡ ನಿಮಗೆ ಹಾರ್ಮೋಲ್ ಹತ್ರ ರಿಂಕಲ್ಸ್ ಬರುತ್ತೆ. ಹಾಗೆಯೇ ಚೆಸ್ಟ್ ಹತ್ರ ಟೈಟ್ ಆದಾಗ ನಿಮಗೆ ಶೋಲ್ಡರ್ ಡ್ರಾಪ್ ಕೂಡ ಆಗುತ್ತೆ. ಇವಾಗ ಇಲ್ಲೂ ಕೂಡ ಅಷ್ಟೇ ಫಸ್ಟ್ ಇದನ್ನ ಮೇನ್ ಫ್ಯಾಬ್ರಿಕ್ನೇ ಮೇಲ್ಗಡೆ ಇಟ್ಕೋಬೇಕು, ನೀವು ಲೈನಿಂಗ್ನ ಇಟ್ಕೋಬಾರ್ದು. ಇವಾಗ ಇದನ್ನು ಕೂಡ ಅಷ್ಟೇ ಮೇನ್ ಫ್ಯಾಬ್ರಿಕ್ ಮೇಲೆ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ. ಇವಾಗ ಸ್ಟಿಚ್ ಹಾಕೊಂಡಾದ್ಮೇಲೆ ನೋಡಿ ಈ ರೀತಿ ಇವಾಗ ರೆಡಿ ಆಗುತ್ತೆ. ಇವಾಗ ಈ ಕಡೆ ಸೈಡು ನೀವು ಫೋಲ್ಡಿಂಗ್ನ ಮಾಡ್ಕೋಬೇಕಾಗುತ್ತೆ. ನೀವು ಎಲ್ಲಿ ಸ್ಟಿಚ್ ಹಾಕೊಂಡಿರ್ತೀರ ಆ ಕಡೆ ಸೈಡು ನೀವು 2 ಸೈಡ್ ಕೂಡ ನೀವು ಸ್ಟಿಚ್ ಹಾಕೊಂಡ್ರೂ ಕೂಡ ಕರೆಕ್ಟೇ ಬರುತ್ತೆ, ಯಾವುದೇ ರೀತಿ ವೇರಿಯೇಷನ್ ಆಗೋದಿಲ್ಲ. ನೋಡಿ ಒಂದು ಸಲ ಟ್ರೈ ಮಾಡಿ. ಬಿಗಿನರ್ಸ್ ಆದರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇನ್ವಿಸಿಬಲ್ ಆಗಿಯೇ ನಿಮಗೆ ಸುಲಭ ಅಂತ ಅನಿಸುತ್ತೆ ಡೈಲಿ ಸ್ಟಿಚ್ ಮಾಡ್ತಾಯಿದ್ರೆ. ನೀವು ಭುಜ ಮತ್ತು ಪಟ್ಟಿ ಪೀಸ್ ಹತ್ರ ಮತ್ತು ಸೈಡ್ ಫಿಟ್ಟಿಂಗ್ ಎಲ್ಲವನ್ನೂ ಕೂಡ ಇನ್ವಿಸಿಬಲ್ ಮಾಡ್ಬೋದು. ಸ್ಲೀವ್ಸ್ ಹತ್ರನೂ ಕೂಡ ಇನ್ವಿಸಿಬಲ್ ಮಾಡ್ಬೋದು. ಬಟ್ ಸ್ಲೀವ್ಸ್ನ ನೀವು ಅಟ್ಯಾಚ್ ಮಾಡಬೇಕು ಅಂದರೆ ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಅದನ್ನು ಸ್ಲೀವ್ಸ್ನ ಇನ್ವಿಸಿಬಲ್ ಮಾಡೋ ವೀಡಿಯೋನ ಅಪ್ಲೋಡ್ ಮಾಡಿಲ್ಲ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಕಮೆಂಟ್ ಮಾಡಿ, ಅದನ್ನು ಕೂಡ ಯಾವ ರೀತಿ ಇನ್ವಿಸಿಬಲ್ ಮಾಡ್ಬೋದು ಅಂತ ತೋರಿಸ್ತೀನಿ. ಇವಾಗ ಇಲ್ಗೂ ಕೂಡ ಅಷ್ಟೇ ನಾವು ಕಾಜಾಪಟ್ಟಿನ ಅಟ್ಯಾಚ್ ಮಾಡ್ತಾಯಿದ್ದೀವಿ. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಇದು 3.5 ಇಂಚಸ್ ಇದೆ ಬಟ್ಟೆ. ನಿಮಗೆ ಸ್ವಲ್ಪ ಅಗಲ ಬೇಕು ಅಂತಂದರೆ ಪಟ್ಟಿ ನೀವು ಅಗಲನೂ ಕೂಡ ಸ್ಟಿಚ್ ಮಾಡ್ಕೋಬೋದು. ಇದು ಬಟ್ಟೆ ಸಾಕಾಗ್ತಾಯಿಲ್ಲ ಅನಿಸುತ್ತೆ, ಹಾಗಾಗಿ ಸ್ವಲ್ಪ ಬಟ್ಟೆನ ಅಟ್ಯಾಚ್ ಮಾಡ್ಕೋತೀನಿ. ನಿಮಗೆ ಇದು ಬಟ್ಟೆ ಸ್ವಲ್ಪ ಕಡಿಮೆನೇ ಕೊಟ್ಟಿದ್ದಾರೆ ಪ್ಲೇನ್ ಬ್ಲೌಸ್ದು, ಹಾಗಾಗಿ ಸ್ವಲ್ಪ ಸಾಕಾಯ್ತಾಯಿಲ್ಲ ಅಷ್ಟೇ. ನೀವು ನಾರ್ಮಲಾಗಿ ಕಟಿಂಗ್ ಮಾಡಿಕೊಂಡ್ರೆ ನೀವು ಪಟ್ಟಿ ಪೀಸ್ ಮತ್ತು ಉಕ್ಸ್ಪಟ್ಟಿ ಕಡೆ ಹಾರ್ಮೋಲ್ ಹತ್ರ ಕಟ್ಟಿಂಗ್ ಮಾಡ್ತಿರಲ್ಲ ಅಲ್ಲೇ ಸಿಗುತ್ತೆ. ಆವಾಗ ಯಾವುದೇ ರೀತಿ ಜಾಯಿಂಟ್ ಇರೋದಿಲ್ಲ. ಇದನ್ನು ನಾನು ಜಾಯಿಂಟ್ ಮಾಡಿದೆ ಅಂತ ನೀವು ಕೂಡ ಬಿಗಿನರ್ಸ್ ಸ್ಟಿಚ್ ಮಾಡ್ತಾಯಿದ್ರೆ ನೀವು ಕೂಡ ಜಾಯಿಂಟ್ ಮಾಡಬೇಡಿ. ನೀವು ತಗೊಳ್ಳುವಾಗಲೇ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನೇ ತಗೊಳ್ಳಿ. ಇವಾಗ ನೋಡಿ ಅದೇ ಅಳತೆಗೆ ಕಟ್ ಮಾಡ್ಕೊಂಡಾದ್ಮೇಲೆ ಸ್ಟಿಚ್ ಮಾಡ್ಕೋಬೇಕು. ಸೇಮ್ ಉಕ್ಸ್ಪಟ್ಟಿ ಕಡೆ ಯಾವ ರೀತಿ ಸ್ಟಿಚ್ ಮಾಡ್ಕೊಂಡಿದ್ವಿ ಇಲ್ಲೂ ಕೂಡ ಅಷ್ಟೇ ಸ್ಟಿಚ್ ಮಾಡಿಕೊಂಡು ಇಲ್ಲೂ ಕೂಡ 1 ಇಂಚನ್ನ ಬಿಟ್ಟು ನಾವು
ಫೋಲ್ಡಿಂಗ್ನ ಮಾಡ್ಕೋಬೇಕು, ಒಳಗಡೆಗಾದಂಗೆ ಫೋಲ್ಡಿಂಗ್ ಮಾಡ್ಕೋಬೇಕು. ಈ ರೀತಿ ನೋಡಿ ಕಟ್ ಮಾಡಿ ಫೋಲ್ಡಿಂಗ್ ಆದಮೇಲೆ ನಾವು ಎಲ್ಲಿ ಸ್ಟಿಚ್ ಮಾಡಿರ್ತೀವಿ ಅದರ ಪಕ್ಕಕ್ಕೆ 1/4 ಇಂಚ್ಗೆ ಈ ರೀತಿ ಬಟ್ಟೆನ ಫೋಲ್ಡ್ ಮಾಡಿ. ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಸ್ ಕೂಡ ಇರೋದಿಲ್ಲ ಎಲ್ಲಿ ತನಕ ಫೋಲ್ಡ್ ಮಾಡಬೇಕು ಅಂತ. ಸ್ಟಿಚಿಂಗ್ ಬಂದಿರುತ್ತಲ್ಲ, ಜಾಯಿಂಟ್ ಮಾಡಿರ್ತೀರಲ್ವ, ಅದರಿಂದ ಪಕ್ಕಕ್ಕೆ 1/4 ಇಂಚ್ಗೆ ಜಾಯಿಂಟ್ ಮಾಡಿ ಅಷ್ಟೇ. ಇದು ಬಟ್ಟೆ ಸ್ವಲ್ಪ ಚಿಕ್ಕದಿದೆ, ಹಾಗಾಗಿ ನಾನು ಎಲ್ಲ ಕಡೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸ್ಲೀವ್ಸಲ್ಲೂ ಕೂಡ ಅಷ್ಟೇ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ಇವಾಗ ತೋರಿಸ್ತೀನಿ ನೋಡಿ. ಮತ್ತು ಫ್ರಂಟು ಮತ್ತು ಬ್ಯಾಕ್ ಸೈಡ್ ಎರಡೂ ಕೂಡ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳಿ. ಇದು ಸ್ವಲ್ಪ ಫ್ರಂಟಲ್ಲಿ ಸ್ವಲ್ಪ ಒಂದು 1/4 ಇಂಚಷ್ಟು ಜಾಸ್ತಿ ಬರ್ತದೆ, ಅದಕ್ಕೋಸ್ಕರ 1/4 ಇಂಚು ಕೂಡ ಇಲ್ಲ, ಸ್ವಲ್ಪ ಅಷ್ಟೇ. ನಿಮ್ಗೆ ಎಕ್ಸ್ಟ್ರಾ ಬಂತು ಅಂದರೆ 4 ಡಾಟ್ನ ನೀವು ಅಲ್ಲೇ ಇಟ್ಕೋಬೇಕಾಗುತ್ತೆ. ಇವಾಗ ಸ್ಲೀವ್ಸ್ನ ಅಟ್ಯಾಚ್ ಮಾಡೋಣ. ಫಸ್ಟ್ ಸ್ಲೀವ್ಸ್ಗೆ ಮಡಚಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಕಟಿಂಗ್ ಮಾಡ್ಕೊಂಡಾದರೂ ಫೋಲ್ಡ್ ಮಾಡ್ಕೋಬೋದು. ಇದಕ್ಕೆ ಸ್ವಲ್ಪ ಬಟ್ಟೆ ಅಟ್ಯಾಚ್ ಮಾಡಬೇಕಲ್ಲ, ಹಾಗಾಗಿ ನಾನು ಸಪ್ರೇಟು ತೋರಿಸ್ತಾ ಇದ್ದೀನಿ. ಇದು ಬಟ್ಟೆ ತುಂಬಾ ಚಿಕ್ಕದಿದೆ, ಅದಕ್ಕೋಸ್ಕರ ತುಂಬ ಚಿಕ್ಕದು ಬಟ್ಟೆ ಇದ್ದರೂ ಕೂಡ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನೇ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನೋಡಿ ಸ್ಲೀವ್ಸ್ ಎಷ್ಟಿದೆ ಅಷ್ಟೇ ಇದ್ದೇನೆ. ಮಡಚಿ ನಾವು ಎಮ್ಮಿಂಗ್ ಮಾಡಬೇಕು ಅಂತಂದರೆ ಅದಕ್ಕೋಸ್ಕರ ಬಟ್ಟೆ ಎಕ್ಸ್ಟ್ರಾ ಇನ್ನೂ 1.5 ಇಂಚು ಬಟ್ಟೆ ಇರಬೇಕು. ಅದು 1.5 ಇಂಚ್ ಬಟ್ಟೆ ಇಲ್ಲ, ಹಾಗಾಗಿ ನಾನು ಇದಕ್ಕೆ ಸಪ್ರೇಟ್ ಬಟ್ಟೆನ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ಪ್ಲೇನ್ ಬ್ಲೌಸ್ಗೆ ಈ ರೀತಿ ಸಪ್ರೇಟ್ ಬಟ್ಟೆ ಕಟ್ ಮಾಡಿಕೊಂಡು ಹೊಲಿಯುವಂಥ ಅವಶ್ಯಕತೆ ಇರೋದಿಲ್ಲ. ಹಾಗೆಯೇ ಅದರ ಬಟ್ಟೆಲೇ ಕರೆಕ್ಟಾಗಿ 1.5 ಇಂಚ್ ಎಕ್ಸ್ಟ್ರಾ ಕಟ್ ಮಾಡಿಕೊಂಡ್ರೆ ಅದನ್ನೇ ಫೋಲ್ಡ್ ಮಾಡಿ ನೀವು ಸ್ಟಿಚ್ ಮಾಡ್ಕೋಬೋದು. ಇದು ಬಟ್ಟೆ ಸಾಕಾಗ್ತಾ ಇಲ್ವಲ್ಲ, ಹಾಗಾಗಿ ನಾನು ಬೇರೆ ಬಟ್ಟೆನ ಅದ್ರ ಮೇಲ್ಗಡೆ ಇಟ್ಟು ನೋಡಿ, ಇದು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಬಟ್ಟೆನ ಅದ್ರ ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು 1/4 ಇಂಚ್ ಅಷ್ಟಕ್ಕೆ. ಇಲ್ಲ ಅಂದರೆ ನೀವು ಯಾವುದೇ ರೀತಿ ಈ ರೀತಿ ಅಟ್ಯಾಚ್ ಮಾಡೋವಂಥ ಅವಶ್ಯಕತೆ ಇಲ್ಲ. ನಾನು ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ ಯಾವ ರೀತಿ ಅಂತ. ಇನ್ನೊಂದು ಪ್ಲೇನ್ ಬ್ಲೌಸ್ನ ನೀವು ಬಟ್ಟೆ ಎಕ್ಸ್ಟ್ರಾ ಇದ್ದರೆ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂತ ನೀವು ಅದನ್ನು ಕೂಡ ವಾಚ್ ಮಾಡ್ಬೋದು. ಇವಾಗ ನೋಡಿ ನಾವು ಬಟ್ಟೆ ಎಕ್ಸ್ಟ್ರಾ ಅಟ್ಯಾಚ್ ಮಾಡಿದ್ವಿ ಅಲ್ವಾ, ಅದ್ರ ಮೇಲ್ಗಡೆನೇ ಒಂದು ಸ್ಟಿಚ್ ಹಾಕೋಬೇಕು. ಸ್ಟಿಚ್ ಹಾಕೊಂಡಾದ್ಮೇಲೆ ಒಂದು 1/4 ಇಂಚ್ ಅಷ್ಟಕ್ಕೆ ಫೋಲ್ಡ್ ಮಾಡಿ, ಯಾಕಂದರೆ ಇದು ಹೆಮ್ಮಿಂಗ್ ಮಾಡಬೇಕಲ್ಲ, ಹಾಗಾಗಿ ಇದನ್ನು ಕೂಡ ಅಷ್ಟೇ ಮಡಚಿ ಒಂದು ರಫ್ ಸ್ಟಿಚ್ ಹಾಕ್ಕೊಳ್ಳಿ. ಎಮ್ಮಿಂಗ್ ಮಾಡಿದ್ಮೇಲೆ ನಾವು ಅದನ್ನು ತೆಗೆದು ಬಿಡ್ಬೋದು. ನೀವು ಅಲ್ಲೇ ಮಡಚಿ ಬಿಡಲಿಲ್ಲ ಅಂತಂದರೆ ಬಿಗಿನರ್ಸ್ಗೆ ಸ್ವಲ್ಪ ಅದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಒಂದು ರಫ್ ಸ್ಟಿಚ್ ಹಾಕ್ಕೊಂಡ್ರೆ ನಾವು ಎಮ್ಮಿಂಗ್ ಮಾಡುವಾಗ ಆ ಕಡೆ ಈ ಕಡೆ ಬಟ್ಟೆ ಎಲ್ಲೂ ಕೂಡ ಹೋಗೋದಿಲ್ಲ. ಅದಕ್ಕೋಸ್ಕರ ಒಂದು ರಫ್ ಸ್ಟಿಚ್ ಹಾಕ್ಕೊಳ್ಳಿ. ಇವಾಗ ನೋಡಿ ಇದು ರೆಡಿ ಆಯಿತು. ಈಗ ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಬಟ್ಟೆನ